ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಏನಪ್ಪ ವಿಶೇಷ ಅಂದರೆ, ಕ್ರೋಮೋದಲ್ಲಿ ತುಂಬ ಹ್ಯಾಡ್ಗಳು ಬರ್ತಾ ಇರುತ್ತೆ, ಮೆಸೇಜ್ಗಳು ಬರ್ತಾ ಇರುತ್ತೆ. ನಾವು ಎಷ್ಟೇ ಡಿಲೀಟ್ ಮಾಡಿದ್ರೂ ಅದು ಡಿಲೀಟ್ ಆಗೋಲ್ಲ, ಬರ್ತಾನೆ ಇರುತ್ತೆ. ಅದು ಹೇಗೆ ಡಿಲೀಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನನ್ನ ಮೊಬೈಲ್ಗೆ ಇದೇ ಥರ ಬರ್ತಾ ಇರೋದಕ್ಕೆ ನಾನು ಈ ಥರ ಮಾಡಿ ಸೆಟ್ಟಿಂಗ್ ಮಾಡಿ ನನಗಿವಾಗ ಯಾವ ಮೆಸೇಜು ನನಗೆ ಬರ್ತಾ ಇಲ್ಲ. ನಿಮ್ಗೆ ಯಾರಿಗಾನ ಆ ಥರ ಬರ್ತಾಯಿದ್ರೆ ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಮತ್ತು ಯಾರೆಲ್ಲ ಹೊಸದಾಗಿ ಸಬ್ಸ್ಕ್ರೈಬರ್ ನನ್ನ ಚಾನಲ್ ನೋಡ್ತಾಯಿದ್ದೆ ಅವರೆಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ, ಒಂದು ಶೇರ್ ಮಾಡಿ ಫ್ರೆಂಡ್ಸ್. ನಿಮ್ಗೆ ಇಷ್ಟ ಆಯಿತು ಅಂದರೆ ಇನ್ನೊಬ್ಬರಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಒಂದು ಕಮೆಂಟ್ ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ, ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬನ್ನಿ ವಿಡಿಯೋ ಒಳಗೆ ಹೋಗೋಣ ಫ್ರೆಂಡ್ಸ್. ಯಾವ ಥರ ಅಂತ ನೋಡೋಣ. ಕ್ರೋಮೋಗೆ ಹೋಗೋಣ ಬನ್ನಿ. ಇಲ್ಲಿದೆ ನೋಡಿ ಕ್ರೋಮೋ ಅಂತ, ಇದನ್ನ ಕ್ಲಿಕ್ ಮಾಡಿ. ಮತ್ತು ಇಲ್ಲಿ 3 ಡಾಟ್ ಇದೆ ಅಲ್ಲ, 1 2 3 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಹಂಗೆ ಕ್ಲಿಕ್ ಮಾಡಿದಾಗ ಇಲ್ಲಿ ಬಂದರೆ ಇಲ್ಲಿ ಸೆಟ್ಟಿಂಗ್ ಅಂತ ಇದೆ ನೋಡಿ, ಸೆಟ್ಟಿಂಗ್. ಆ ಸೆಟ್ಟಿಂಗ್ನ ಕ್ಲಿಕ್ ಮಾಡಿ. ಹಂಗೆ ಕ್ಲಿಕ್ ಮಾಡಿ ಹಂಗೆ ಮೇಲೆ ಹಿಂಗೆ ತಳ್ತಾ ಬನ್ನಿ. ಹಿಂಗೆ ತಳ್ತಾ ಬಂದರೆ ಇಲ್ಲಿ ಸೀಟ್ ಸೆಟ್ಟಿಂಗ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಆದಮೇಲೆ ಮತ್ತು ಹಂಗೆ ಇದು ಮಾಡಿ ಸ್ಕ್ರೋಲ್ ಮಾಡ್ಕೊಂಬಂದರೆ ಹಂಗೆ ಸ್ಕ್ರೋಲ್ ಮಾಡಿ ಇಲ್ಲಿ ಪಂಪ್ ಯುಪ್ ಅಂತಿದೆ ನೋಡಿ, ಇಲ್ಲಿದೆ ನೋಡಿ ಪಿಪ್ ಯುಪ್ ಅಂತಿದೆ. ಇದನ್ನ ಹಿಂಗೆ ಓಕೆ ಮಾಡಿದ್ರೆ ಇಲ್ಲಿ ಬರುತ್ತೆ ನೋಡಿ. ಇದು ಆನಲ್ಲಿ, ಆಫಲ್ಲಿದೆ ನಂದು. ಇದು ಆನಲ್ಲಿರುತ್ತೆ, ನೀವು ಆಫ್ ಮಾಡ್ಕೊಬೇಕು. ಓಕೆನಾ? ಆಫ್ ಆಗಿದೆ ಫ್ರೆಂಡ್ಸ್. ಇವಾಗ ಕ್ಲಿಯರಾಗಿ ಇದಾಗಿದೆ. ಇದೇ ಥರ ಸೆಟ್ಟಿಂಗ್ ನೀವು ಮಾಡ್ಕೊಳ್ಳಿ. ನಿಮ್ಗೆ ಯಾವ ಮೆಸೇಜು ಮತ್ತು ಆ್ಯಡ್ಸು ಏನೊಂದು ಬರೋದಿಲ್ಲ. ಇದನ್ನ ಸತಿ ನೀವು ಟ್ರೈ ಮಾಡಿ ಫ್ರೆಂಡ್ಸ್, ನಿಮ್ಗೆ ಗೊತ್ತಾಗುತ್ತೆ. ನನ್ನ ಮೊಬೈಲ್ಗೆ ಈ ಥರ ಬರೋದಕ್ಕೆ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಇವಾಗ ಯಾವುದೇ ಆ್ಯಡ್ಸ್ ಆಗಲಿ ಮೆಸೇಜ್ಗಳಾಗಲಿ ಯಾವುದೂ ನನಗೆ ಬರ್ತಾ ಇಲ್ಲ. ನಿಮಗೆ ಬರದೇ ಇರಲಿ ಅಂದರೆ ನೀವು ಈ ಥರ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.